ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಭಾಳಷ್ಟು ಯೂಟ್ಯೂಬರ್ಸ್ ಚಿಕ್ಕ ಯೂಟ್ಯೂಬರ್ಸ್ ಅವ್ರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲ್ಲ ಮತ್ತು ಜಾಸ್ತಿ ವ್ಯೂಸ್ ಬರ್ತಾ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆಯವ್ರ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಐ ಆಮ್ ಎ ಕನ್ನಡ ಯೂಟ್ಯೂಬರ್ ಈ ಥರ ಒಂದು ಬರೆದ್ಬಿಡ್ತಾರೆ. ಈ ಥರ ಬರೆದ್ರೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ನನ್ನ ಒಂದು ಸಜೆಷನ್ ಏನು ಅಂತಂದರೆ, ನನಗೊಂದು ಕ್ವಶನ್ ಇದೆ. ಈ ಥರ ಬರೆದ್ರೆ ಯಾಕೆ ಬರ್ತಾರೆ? ನಿಮ್ಮ ಚಾನಲ್ನ ಯಾಕೆ ವಿಸಿಟ್ ಮಾಡ್ತಾರೆ? ನಿಮ್ಮ ವೀಡಿಯೋನ ಯಾಕೆ ನೋಡ್ತಾರೆ? ಈ ಒಂದು ಡೌಟ್ ನನಗಿದೆ. ನಿಮ್ಮ ಚಾನಲ್ನ ಯಾರಾದರೂ ವ್ಯೂವರ್ಸ್ ನೀವು ಬೇರೆ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರೆ ಅಂತಂದರೆ ಆ ವಿಡಿಯೋ ಕಮೆಂಟ್ಸ್ನ ನೋಡೋರು ನಿಮ್ಮ ಚಾನಲ್ನ ವಿಸಿಟ್ ಮಾಡಬೇಕು ಅಂತಂದರೆ ಆ ಥರ ಬರೆದ್ರೆ ಸರಿ ಹೋಗೋಲ್ಲ. ಏನು ಬರೀಬೇಕು ಅಂತಂದರೆ, ನಿಮ್ಮ ಚಾನಲ್ ಬಗ್ಗೆ ನೀವು ಯಾವ ಥರ ವೀಡಿಯೋಸ್ನ ಬರೀತೀರಿ, ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅದ್ರ ಬಗ್ಗೆ ಬರೆದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಕನ್ನಡ ಯೂಟ್ಯೂಬರ್, ಐ ಕ್ರಿಯೇಟ್ ವೀಡಿಯೋಸ್ ರಿಲೇಟೆಡ್ ಟು, ನೀವು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ, ಯಾವ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ, ಈ ಥರ ಬರೆದು if you like these topics, if you like these videos, please visit my channel. If you are interested in these topics, please subscribe my channel. ಈ ಥರ ಬರೆದ್ರೆ ಅವ್ರಿಗೆ ಸ್ವಲ್ಪ ಇಷ್ಟ ಆಗ್ಬೋದು. ಆವಾಗ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ ಮತ್ತು ವೀಡಿಯೋಸ್ ನೋಡ್ತಾರೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಏನು ಬರೀಬೇಕು ಅಂತಂದರೆ, ನಾನು ಕನ್ನಡ ಯೂಟ್ಯೂಬರ್ ಇದ್ದೀನಿ, ನನ್ನ ಚಾನಲ್ನಲ್ಲಿ ಈ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ ಡೈಲಿ. ಮತ್ತು ಈ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ನನ್ನ ಚಾನಲ್ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಥರ ಬರೆದ್ರೆ ಅವ್ರಿಗೆ ಇಷ್ಟ ಆದರೆ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಐ ಆಮ್ ಎ ಕನ್ನಡ ಯೂಟ್ಯೂಬರ್ ಅಂತೇಳಿ ಇಷ್ಟೇ ಬರೆದ್ರೆ ಅವ್ರಿಗೆ ಕ್ಲಾರಿಟಿ ಇರಲ್ಲ. ನೀವು ಕನ್ನಡ ಯೂಟ್ಯೂಬರ್ ವೀಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿದಿರಿ ಅಂತಂದರೆ ಆಬ್ವಿಯಸ್ಲಿ ಕನ್ನಡ ರಿಲೇಟೆಡ್ ವ್ಯೂವರ್ಸೇ ಬರ್ತಾರೆ. ಅದರಲ್ಲಿ ಏನು ವಿಶೇಷ ಏನೂ ಇರಲ್ಲ. ಅದಕ್ಕೋಸ್ಕರ ನೀವು ಆ ಥರ ಬರೆಯೋದು ಬದಲು ಈ ಥರ ನಾನು ಹೇಳಿದ್ನಲ್ಲ, ಸ್ವಲ್ಪ ಡಿಸ್ಕ್ರೈಬ್ ಆಗಿ ಬರೀಬೇಕು. ಸ್ವಲ್ಪ ಒಂದು 7-8 ಲೈನ್ ಬರೆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಯಾರಾದರೂ ಕಮೆಂಟ್ ನೋಡೋರಿಗೆ ಗೊತ್ತಾಗುತ್ತೆ ಇವ್ರ ಚಾನಲ್ ಈ ಟಾಪಿಕ್ ರಿಲೇಟೆಡ್ ಇದೆ, ಕನ್ನಡದಲ್ಲಿದೆ, ಮತ್ತು ನಾವು ವಿಸಿಟ್ ಮಾಡಿದರೆ ನಮಗೇನಾದರೂ ನಾಲೆಜ್ ಸಿಗ್ಬೋದು ಅಂತೇಳಿ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ. ಭಾಳಷ್ಟು ಜನ ಇದು ಯಾಕೆ ಬರೀತಾರೆ ಅಂತಂದರೆ, ಒಂದೆರಡು ವಿಡಿಯೋ ನೋಡಿದ್ದೀನಿ ನಾನು ಕೂಡ. ಐ ಆಮ್ ಎ ಕನ್ನಡ ಯೂಟ್ಯೂಬರ್ ಈ ಥರ ಬರೆದ್ರೆ ನಿಮಗೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೇಳಿದ್ದಾರೆ. ಆ ಥರ ಅವರು ಮಾಡ್ತಾಯಿದ್ದಾರೆ. ನನ್ನ ಸಜೆಷನ್ ನಾನು ಹೇಳಿದ್ದೀನಿ. ಇದು ಬಿಟ್ಟರೆ ಇನ್ನೂ ಏನು ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ನೋಡಿ ಅದ್ರ ಕೆಳಗಡೆ ಏನಾದರೂ ಡೌಟ್ಸ್ ಬರೆದಿರ್ತಾರೆ ಬೇರೆಯವರು ವ್ಯೂವರ್ಸ್. ಆ ಡೌಟ್ಸ್ನ ಕ್ಲಿಯರ್ ಮಾಡಿದರೆ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರ ಡೌಟ್ಸ್ ಸೊಲ್ಯೂಷನ್ ಸಿಕ್ತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ದೊಡ್ಡ ಯೂಟ್ಯೂಬರ್ಸ್ ಅವ್ರಿಗೆ ಟೈಮ್ ಇರಲ್ಲ, ಆ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟೈಮ್ ಇರಲ್ಲ. ಅದಕ್ಕೋಸ್ಕರ ಅವ್ರು ಅಷ್ಟೇ ಬಿಟ್ಬಿಟ್ಟಿರ್ತಾರೆ. ಆಡಿಯನ್ಸ್ ಇರ್ತಾರಲ್ಲ, ಅವ್ರು ಕಮೆಂಟ್ ಮಾಡಿದರೆ ಅವ್ರಿಗೆ ರಿಪ್ಲೈ ಮಾಡಿರಲ್ಲ. ಆವಾಗ ನೀವು ಆ ಒಂದು ಡೌಟ್ಸ್ನ, ಆ ಒಂದು ಕ್ವಶನ್ನ ನೀವು ಆನ್ಸರ್ ಮಾಡಿದರೆ ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನನ್ನ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತೇಳಿ. ಯಾರು ನನ್ನ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಅಂತೇಳಿ ಅವ್ರು ನೋಡ್ತಾರೆ, ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ. ಅವ್ರಿಗೆ ಅದೇ ಟಾಪಿಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ. ವೀಡಿಯೋಸ್ ಇಂಟ್ರೆಸ್ಟ್ ಆಯಿತು ಅಂತಂದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಈ 2 ಕೆಲಸನ ನೀವು ಮಾಡಿದರೆ ನಿಮಗೆ ವ್ಯೂಸ್ ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಫಸ್ಟು ನಾನು ಹೇಳಿದ್ನಲ್ಲ, ಆ ಒಂದು ಕಮೆಂಟ್ ಯಾವ ಥರ ಬರೀಬೇಕಂತ ಹೇಳಿದ್ನಲ್ಲ ಆ ಥರ ಬರೀರಿ. ಸೆಕೆಂಡ್, ಕಮೆಂಟ್ ಬರೆದಿರ್ತಾರಲ್ಲ, ಡೌಟ್ ಕೇಳಿರ್ತಾರಲ್ಲ, ಅವ್ರ ಡೌಟ್ನ ಕ್ಲಿಯರ್ ಮಾಡಿ. ಇದರಿಂದ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.